ಸಾಕ್ ನಿಲ್ತಳುನ. ಈಗ ನನ್ನ ತಂಗಿ ಮಗಳು ಅರ್ಚನಾ ಬಂದಿದ್ದಾಳೆ. ಕೇಳೋದಾದ್ರೆ ಅವಳು ಕೇಳಬಹುದು. ಅಳೋದು ಬಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡು. ಮೊದ್ಲು ಹೋಗಿ ಕೇಳಿ ಅವಳ ಅಪ್ಪ ಅಮ್ಮನ. ಅರ್ಚನನ್ ಬೇಕಾದ್ರೆ ನಾನು ನಮ್ಮ ಹರಿಗೋಸ್ಕರ ಅವಳ ಕಾಲು ಹಿಡಿದು ಬೇಡ್ಕೋತೀನಿ. ಇರೋ, ನಾನು ಕೇಳ್ತೀನಿ. ನಾನು ಕಲ್ಪನೆ ಬಿಟ್ಟು ಬೇರೆ ಯಾರನ್ನ ಮದುವೆ ಆಗಲ್ಲ. ಕಲ್ಪನೆ ಬೇಕೇ ಬೇಕು. ಬೇಕು ಅಂದ್ರೆ ಎಲ್ಲಿಂದ ಕರ್ಕೊಂಡ್ ಬರೋದು? ಚಂದ್ರಗಿರಿನ ಕರ್ಕೊಂಡ್ ಬರೋದು ಟೈಮ್ ಇಲ್ಲ ಈಗ. ನೋಡು ಹರಿ, ಅರ್ಚನಾ ನಿನ್ ಸೋದರತ್ತೆ ಮಗಳು. ಕಲ್ಪನಾ ಮತ್ತೆ ಮಂಜುಳಾ ಮೋಸಗಾತಿರು ಓಡ್ ಹೋಗಿದ್ದಾರೆ. ಈಗ ನಮ್ಮ ಮಾನ ಹೋಗ್ತಾ ಇದೀವ ಹರಿ. ಅರ್ಚನನ ಒಪ್ಕೊಳ್ಳೋ. ನಾನು ಒಪ್ಪಲ್ಲ. ನಾನ್ ಸಾಯ್ತೀನಿ. ನೀವು ಒಪ್ಲಿಲ್ಲ ಅಂದ್ರೆ ನಾನು ಯಾಕೆ ಬದುಕಿರ್ಬೇಕು ಹೇಳೋ? ಮಾನ ಹೋದ್ಮೇಲೆ ಯಾಕೆ ಬದುಕಿರ್ಬೇಕು? ನಾನು ಸಾಯ್ತೀನಿ. ನೀನ್ ಸಾಯ್ಬಾರ್ದು. ಹರಿ ಬಿಡು. ಸಾಯ್ಬಾರ್ದು ನೀನು. ಅರ್ಚನಾ ಮದುವೆ ಮಾಡ್ಕೊಳಕ್ಕೆ ನೀನು ಒಪ್ಪಲ್ಲ ತಾನೆ? ನಾನು ಸಾಯ್ತೀನಿ. ಬಿಡು ಹರಿ, ಬಿಡು. ಮದುವೆ ಮಾಡ್ಕೋತೀಯಾ ಹೇಳು. ಅರ್ಚನಾ ಒಪ್ಕೋತೀಯಾ? ಬಾಯ್ಲಿ ಕೂತ್ಕೋ. ಹರಿ, ಏನ್ ಮಾಡ್ತೀಯೋ ನೀನು? ಅರ್ಚನಾನ ಮದುವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಮಾನ ಹೋಗುತ್ತೆ ಕಂದ. ನಾನ್ ಬೇಕಿದ್ರೆ ಸಾಯ್ತೀನಿ, ಆದ್ರೆ ಅವಮಾನ ಮಾತ್ರ ಸಹಿಸ್ಕೊಳಕ್ ಆಗಲ್ವೋ? ಮುಹೂರ್ತ ಮೀರ್ತಾ ಇದೆ, ಪುರೋಹಿತರು ಕಾಯ್ತಾ ಇದ್ದಾರೆ. ಬಾವ, ನಾನು ಒಪ್ಸ್ತೀನಿ. ಏ ಗುರು, ನೀನು ಈ ಮನೆ ಹಿರಿ ಮಗ ಆದ್ರೂ ಇವತ್ತು ಈ ಕಾಡು ಮಲ್ಲಿಗೆ ಎಷ್ಟೆಷ್ಟು ಗೌರವನ ಉಳಿಸಿದ್ದು ನನ್ನ ಕಿರಿ ಮಗ ಹರಿ. ಹಾ, ಏ ರುಕ್ಮಿಣಿ, ಕಣ್ಣೀರು ಒರೆಸ್ಕೊಳ್ಳಿ, ಜನಕ್ಕೆಲ್ಲ ಗೊತ್ತಾಗುತ್ತೆ. ಮರ್ಯಾದೆ ಪ್ರಶ್ನೆ. ಗುರು, ಸಮಾಧಾನ ಮಾಡಿ ಕರ್ಕೊಂಡು ಬಾ. ರುಕ್ಮಿಣಿ, ಹಾ. ಧರ್ಮಯ್ಯನವರೇ, ವಧುವನ್ನ ಕರ್ಕೊಂಡು ಬನ್ನಿ. ಅಂತರ್ಪಟ ಹಿಡಿಯಿರಿ.